ಸರ್ ಮೊದಲನೇದಾಗಿ ನಮ್ಮ ವೆಂಕಟೇಶ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮ ಹೀರೋಯಿನ್ ಇವತ್ತು ಸ್ವಲ್ಪ ಫ್ಲೈಟ್ ಡಿಲೇ ಆಗಿ ಸ್ವಲ್ಪ ಲೇಟ್ ಆಗಿದೆ. ಐ ಥಿಂಕ್ ಅವರು ಬಂದರೆ ಬೇಗ ಬರ್ಬೋದು. ಈ ಒಂದು ಅರಿವರಿಯಲ್ಲಿ ಅವ್ರನ್ನ ಕಮ್ಯುನಿಕೇಷನ್ ಮಾಡೋದು ಕಷ್ಟ ಆಗಿದೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಡಕ್ಟ್ಸ್ ಅಂತ ಒಂದು ಸಿನಿಮಾ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀವಿ. ಮತ್ತು ನನಗೆ ರವಿ ಮಾಸ್ಟ್ರು ಮತ್ತು ನಮ್ಮ ಎಲ್ಲ ಡ್ಯಾನ್ಸ್ ಮಾಸ್ಟ್ರು ಬಂದಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಬುಳ್ಳಿ ಮಾಸ್ಟರ್ಗೆ ಮತ್ತು ಗಣೇಶ್ ಮಾಸ್ಟರ್ಗೆ ಮತ್ತು ನಮ್ಮ ಸಾಯಿ ಸರ್ಗೆ, ಮಂಜು ಮಾಸ್ಟರ್ಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸರ್, ಅನ್ಸಿಕಾ ಮೋಟ್ವಾಣಿ ಅವರು ಲೀಡ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಇದೊಂದು ಫಿಮೇಲ್ ಓರಿಯೆಂಟೆಡ್ ಒಂದು ಆರ್ಗನ್ ಸ್ಕ್ಯಾಮ್ ಬಗ್ಗೆ ನಡೆಯುವಂಥ ಒಂದು ಕತೆ. ಸೊ ನಮ್ಮ ಪ್ರೊಡ್ಯೂಸರ್ ಹತ್ರ ನಾವು ಈ ಕತೆನ ಡಿಸ್ಕಸ್ ಮಾಡಿದಾಗ ಮೋರ್ ದೆನ್ ಒಂದು 6 ಮಂತ್ ಸ್ಪೆಂಡ್ ಮಾಡಿದ್ದೀವಿ ಈ ಕತೆ ಫೈನಲ್ ಮಾಡೋದಕ್ಕೆ. ಅವರು ಒಂದಷ್ಟು ಕೊಟ್ಟಿರುವಂಥ ಒಂದಷ್ಟು ಇನ್ಪುಟ್ಸ್ನ ಇಟ್ಕೊಂಡು ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಜೊತೆಲಿ ಬರ್ತಾ ಇದ್ದೀವಿ. ಮತ್ತು ಎಲ್ಲ ಆ್ಯಕ್ಷನ್ಸು ನಮಗೆ ರವಿವರ್ಮ ಮಾಸ್ಟರು ನಮ್ಮ ಜೊತೆಲಿದ್ದಾರೆ. ಸೂಪರ್ ಆಗಿ ಆ್ಯಕ್ಷನ್ ಕಂಪೋಸ್ ಆಗ್ತಿದೆ. ಅವ್ರಿಗೆ ಸಡನ್ಲಿ ನಾನು ಮಾಸ್ಟರ್ ಹಿಂಗಿದೆ ಮಾಸ್ಟರ್ ನೀವು ಮಾಡಿಕೊಡ್ಬೇಕಂದ್ರೆ ಒಂದೇ ಮಾತಿಗೆ ಅವರು ಖಂಡಿತ ಬರ್ತೀನಿ ನಮ್ಮ ಯಂಗ್ಸ್ಟರ್ಸು, ನೀವು ಬೆಳೀತಿರೋನ ಡೆಫಿನೆಟ್ಲಿ ಬರ್ತೀನಿ ಅಂತ ಮಾಸ್ಟರ್ ಬಂದು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಂದು ಡಿಫ್ರೆಂಟು ಸ್ಕ್ರೀನ್ ಪ್ಲೇ ಇರೋಂಥ ಜಾನರ್ ಸರ್ ಇದು. ಒಂದು ಇಂಗ್ಲೀಷ್ ಮೂವಿ ಕಂಟೆಂಟ್ ಥರ ಇರುತ್ತೆ. ಮೇಕಿಂಗು ಅಷ್ಟೇ. ಮತ್ತು ನಮ್ಮ ರಾಜು ಸರ್ DOP ಅವರು ನಮ್ಮ ಜೊತೆ ಒಂದು 6 ಮಂತ್ ಟೈಮ್ ಟ್ರಾವೆಲ್ ಮಾಡಿದ್ದಾರೆ ಸಬ್ಜೆಕ್ಟಲ್ಲಿ. ಏನಾಗ್ತಿದೆ ಎಲ್ಲ ಪ್ಲಾನ್ ಮಾಡಿಕೊಂಡು ಪ್ರೊಡ್ಯೂಸರ್ ಹತ್ರ ಹೋದಾಗ ಇದೊಂದು ಸೂಪರ್ ಡೂಪರ್ ಕತೆ ಅಂತ ಅಂದ್ಬಿಟ್ಟು ಅವ್ರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿದಾಗ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಆಷಾಢ ಬಿಫೋರ್ ನಾವು ಮುಹೂರ್ತ ಮಾಡಿಕೊಂಡು ಡೈರೆಕ್ಟ್ 20th ಶೂಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೋನು ಸೂದ್ ಅವರು ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಸಿನಿಮಾದಲ್ಲಿ. ಸಾಕಷ್ಟು ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸರ್ ಸಿನಿಮಾದಲ್ಲಿ. ಮೇಜರು ನಮಗೆ ರವಿಶಂಕರ್ ಇದ್ದಾರೆ ಮತ್ತು ರಂಗಣ್ಣ ರಘು ಸರ್ ಇದ್ದಾರೆ. ಅರ್ಜೆಂಟ್ಲಿ ಮುಹೂರ್ತ ಇಟ್ಕೊಂಡ್ರಿಂದ ನಾನು ಯಾರಿಗೂ ಪ್ರಾಪರಾಗಿ ಒಂದು ಗ್ಯಾದರ್ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಬರುತ್ತೆ ಸರ್ ಸಿನಿಮಾ ಬಗ್ಗೆ. ಟೆಕ್ನಿಕಲ್ ಟೀಮು ನಮಗೆ ರಾಜು ಅಂತ DOP ಇದ್ದಾರೆ, ಒಳ್ಳೆ ಟೀಮ್ ಅವರು. ಮತ್ತು ರವಿ ಮಾಸ್ಟರ್ ಇದ್ದಾರೆ, ಫೈಟ್ ಮಾಸ್ಟ್ರು. ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಲಿರಿಕ್. ಎಡಿಟರ್ ಬಂದು ನಮ್ಮ ದೀಪಕ್ ಅಂತ, ಅವ್ರನ್ನ ಮಿಸ್ ಮಾಡಿಬಿಟ್ವಿ. ಐ ಥಿಂಕ್ ದೀಪಕ್ ಸರ್ ಅಲ್ಲೆಲ್ಲೋ ಇದ್ದಾರೆ. ಇಷ್ಟು ಫೈನಲ್ ಆಗಿದೆ ಸರ್. ಈಗ ನಾಳೆಯಿಂದ ಎಲ್ಲ ಪ್ರೋಸೆಸ್. ವೆಲ್ಕಮ್ ಬೋರ್ಡ್ ಸರ್. ಮ್ಯೂಸಿಕ್ ಒಂದು ಫಿಕ್ಸ್ ಆಗಿಲ್ಲ, ಇವತ್ತು ಫೈನಲ್ ಆಗುತ್ತೆ ಸರ್. ಚೂರು ನಾವು ಚೆನ್ನೈಗೆ ಟ್ರಾವೆಲ್ ಮಾಡ್ತಿದ್ದೆ. ಐ ಥಿಂಕ್ ನಾವು ಜಿತ್ ಪ್ರಕಾಶ್ ಹತ್ರ ಮಾತಾಡಬೇಕು ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ನಾಳಿದ್ದು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋದಾಗ ಫೈನಲ್ ಆಗುತ್ತೆ ಸರ್. ಇದೊಂದು ಡ್ರೀಮ್ ಅಷ್ಟೇ ಸರ್. ಒಂದಷ್ಟು ಇನ್ವೆಸ್ಟಿಗೇಟ್ ಮಾಡಿ ಒಂದು ಸ್ಕ್ಯಾಮ್ ಬಗ್ಗೆ ಒಂದಷ್ಟು ಅನಾಥ ಮಕ್ಕಳನ್ನ ರೆಸ್ಕ್ಯೂ ಮಾಡೋವಂಥ ಕ್ಯಾರೆಕ್ಟ್ರು ಹೀರೋಯಿಂದು ಸರ್. ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಥ್ರೂ ನಮ್ಮ ಚಿಕ್ಕಪ್ಪ ರಾಮು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು. ಅವ್ರ ಥ್ರೂ ಇಂದ ನನಗೆ ಡ್ಯಾನ್ಸರ್ ಆಗಿ ಮತ್ತು ಅಸಿಸ್ಟೆಂಟ್ ಡ್ಯಾನ್ಸರ್ ಆಗಿ ಆಮೇಲೆ ಮಾಸ್ಟರ್ ಆಗಿ ಒಂದಷ್ಟು ಕೆಲಸ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಓಕೆ ನಾನು ಡೈರೆಕ್ಷನ್ ಮಾಡೋದಕ್ಕೆ ಎಲಿಜಿಬಲ್ಲು, ನಾನೆಲ್ಲ ಕಲ್ತಿದ್ದೀನಿ ಇಷ್ಟು ವರ್ಷ ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಕತೆ ಮಾಡಿ ಒಂದು 6 ಮಂತ್ ಕತೆ ಮಾಡಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಇಲ್ಲಿವರೆಗೂ ಬಂದಿತ್ತು ಸರ್. ಸರ್ ಇವತ್ತು ಮಾರ್ಕೆಟ್ ಹಂಗಿದೆ ಸರ್. ನನ್ನ ನಂಬಿ ಒಬ್ರು ಪ್ರೊಡ್ಯೂಸರ್ ಅನ್ಲಿಮಿಟೆಡ್ ಬಜೆಟ್ ಮಾಡ್ತೀನಿ ನಿನಗೆ, ನೀನು ಮಾಡು ಬೆಳಿ ಅಂತ ಬಂದಾಗ ಬಿಸ್ನೆಸ್ ಪರ್ಪಸ್ ಸರ್, ಮೇಜರ್ಲಿ ಬಿಸ್ನೆಸ್ ಪರ್ಪಸ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ ಸರ್. ಇದು ಬಜೆಟ್ ಅಂತಿಲ್ಲ ಸರ್, ಇದು ಆ್ಯಕ್ಚುಲಿ ಅನ್ಲಿಮಿಟೆಡ್ ಹೋಗುತ್ತೆ. ಬಿಕಾಸ್ ಮೋರ್ ದೆನ್ ಸುಮಾರು ಒಂದು 20-25 ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಮತ್ತು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್, ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದಷ್ಟು ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ತಾ ಇದ್ದೀವಿ. ಮತ್ತು ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಬಜೆಟ್ ಇದೆ ಸರ್. ಇಲ್ಲ ಸರ್, ಆ ಥರ ಇರೋದಿಲ್ಲ. ನಮ್ಮ ಕತೆಗೆ ಸಂಪೂರ್ಣವಾಗಿ ಏನು ಬಜೆಟ್ ನೀಡೆಡ್ ಇದೆಯೋ ಆ ಬಜೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಏನು ಕಾಂಪ್ರಮೈಸ್ ಆಗ್ದಂಗೆ ನಮ್ಮ ಮೈಂಡಲ್ಲಿ ಈ ಕತೆಗೆ ಇಷ್ಟು ಬಜೆಟ್ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಆ ಬಜೆಟಲ್ಲಿ ಡೆಫಿನೆಟ್ಲಿ ಅಷ್ಟರೊಳಗೆ ಕಂಪ್ಲೀಟ್ ಮಾಡ್ತೀವಿ ಸರ್. ಸರ್, ನಾನು ಒಂದಷ್ಟು ಜನ ಡೈರೆಕ್ಟರ್ಗಳ ಹತ್ರ ಡೈರೆಕ್ಟರ್ಗೆ ಕೆಲಸ ಮಾಡಿದ್ದೀನಿ. ಪ್ಯಾರಲಲ್ಲಿ ಡ್ಯಾನ್ಸ್ ಮಾಸ್ಟರ್ಗೆ ಕೆಲಸ ಮಾಡ್ತಿದ್ದಂಗೆ ಒಂದಷ್ಟು ಕ್ಯಾಮಿಯೋ ಮತ್ತು ಒಂದಷ್ಟು ಹೀರೋ ಎಂಟ್ರಿಗಳು, ಒಂದಷ್ಟು ಬಿಲ್ಡಪ್ಗಳು ಬೇಕಾದಾಗ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ಸರ್. ಎಸ್ ಸರ್, ಕೊರಿಯೋಗ್ರಾಫರ್ಸು ನನಗೆ ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ರವಿ ಮಾಸ್ಟ್ರು ಮತ್ತು ನಮ್ಮ ರಾಜು ಅವರು DOP ಮತ್ತು ನಮ್ಮ ಎಡಿಟ್ರಲ್ಲೆಲ್ಲೋ ಸ್ವಲ್ಪ ಭಯಪಟ್ಟಲ್ಲೆಲ್ಲ ಹೌಚ್ಕೊಂಡಿದ್ದಾರೆ. ಮತ್ತು ನಮ್ಮ ಸಾಯಿ ಸರ್ ಈ ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಅವ್ರದ್ದು ಇತ್ತು. ಬಿಕಾಸ್ ನಾನು ಕತೆ ಮಾಡಬೇಕು ಅಂದರೆ ತುಮಕೂರಿಗೆ ಹೋಗ್ಬಿಡ್ತೀನಿ. ಸುಮಾರು ಒಂದು 4-5 ಕತೆ ಮಾಡಿ ನಮ್ಮಿಬ್ಬರ ಮಧ್ಯೆ ಒಂದಷ್ಟು ಡಿಸ್ಕಸ್ ಆಗಿ ಆ ಕಥೆನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಅವರು ಒಂದಷ್ಟು ಪಾಯಿಂಟ್ಸ್ ಕೊಟ್ಟು ಮತ್ತೆ ತುಮಕೂರಿಗೆ ಹೋಗಿ ನಾನು ಒಂದು 3-4 ಡೇಸ್ ಟೈಮ್ ಸ್ಪೆಂಡ್ ಮಾಡಿ ಬಂದಾಗ ನಮ್ಮ ಪ್ರೊಡ್ಯೂಸರ್ ಓಕೆ ಸೂಪರ್ ಆಗಿದೆ, ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಆರ್ಟಿಸ್ಟ್ ಹತ್ರ ಎಲ್ಲ ಮಾತಾಡಿ ಸರ್. ಬಜೆಟ್ ಪ್ಲಾನ್ ಅಂತಿಲ್ಲ, ಸಿನಿಮಾ ಅನ್ಕೊಂಡಿದ್ದೀವಿ ಸರ್. ಈ ಬಜೆಟಲ್ಲಿ ಆಗುತ್ತೆ ಅಂತ ನನಗೊಂದು ಎಸ್ಟಿಮೇಟ್ ಇದೆ. ಅದು ಪ್ಲಸ್ ಆರ್ ಮೈನಸ್ ಆಗ್ಬೋದು, ಬಟ್ ಒಂದು ಒಳ್ಳೆ ಬಜೆಟಲ್ಲೇ ಬರ್ತದೀವಿ ಸರ್. ಇಟ್ಸ್ ಎ ಕ್ಲಾಸ್ ಮೂವಿ ಸರ್. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ ಸರ್. ಅವರು ಒಂದಷ್ಟು ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ. ಮತ್ತು ಈ 6 ಮಂತ್ಸ್ ಅವರು ಸಿನಿಮಾ ಪೀಪಲ್ಸ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ. ಅವ್ರ ಫ್ರೆಂಡ್ ಸರ್ಕಲ್ ಒಂದಷ್ಟು ಸಿನಿಮಾದಲ್ಲಿ ಇರೋರನ್ನೇ. ಹೈದರಾಬಾದಲ್ಲಿ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದೆ, ಮುಂಬೈಯಲ್ಲಿ ಒಂದಷ್ಟು ಟೀಮ್ ಇದೆ.
ಅವ್ರ ಬಿಸ್ನೆಸ್ ಸ್ಟ್ರಾಟಜಿನೇ ಬೇರೆ ಥರ ಇದೆ ಸರ್. ಅವ್ರ ಪ್ರಮೋಷನ್ ಲೆವೆಲು ಬಿಸ್ನೆಸ್ ಸ್ಟ್ರಾಟಜಿ ತುಂಬ ಬೇರೆ ಥರ ಇದೆ. ಅವರು ಸ್ವಲ್ಪ ಮಾತು ಕಮ್ಮಿ ಆಡ್ತಾರೆ, ಬಟ್ ಸಖತ್ ಪ್ಲಾನ್ಸ್ ಇದೆ ಅವರು. ಇವನ್ ಆ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಡಿಸ್ಕಸ್ ಮಾಡಿನೇ ನಾನು ಸಿನಿಮಾದಲ್ಲಿ ನನ್ನ ಫಂಡ್ಸ್ ನಾನು ರಿಕವರ್ ಮಾಡ್ತೀನಿ ಅಂತ ಅವ್ರಿಗೆ ಐಡಿಯಾ ಬಂದಮೇಲೆ ಅವ್ರು ಆ್ಯಕ್ಚುಲಿ ಅವ್ರ ಪ್ರೊಡಕ್ಷನಲ್ಲಿ ಆಲ್ರೆಡಿ 2 ಸಿನಿಮಾ ನಡೀತಾ ಇದೆ. ಇನ್ನೊಂದು 2 ಸಿನಿಮಾ ಆ್ಯಕ್ಚುಲಿ ಅವ್ರಿಗೆ ಮುಹೂರ್ತ ಆಗುತ್ತೆ. ಆಡಿಶಾ ಆದಮೇಲೆ ಇವಾಗ ಏನಿದೆಯಲ್ಲ ಅದು ಕಳ್ಕೊಂಡು ಮತ್ತೆ ತಿರುಗಿ ಅವರು ಮುಹೂರ್ತ ಮಾಡ್ತಾರೆ ಒಂದು 2 ಸಿನಿಮಾ. ಆದರೂ ನಾಲೆಜ್ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಪ್ರೇಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ಪ್ಯಾರಡಾಕ್ಸ್ ಚಿತ್ರದ ಕುರಿತು ನಿಮ್ಮ ಮುಂದೆ ಮಾತನಾಡಲು ತುಂಬ ಸಂತೋಷವಾಗುತ್ತಿದೆ. ಪ್ಯಾರಡಾಕ್ಸ್ ಒಂದು ಸಾಮಾನ್ಯ ಸಿನಿಮಾ ಅಲ್ಲ, ಇದು ಒಂದು ಹೊಸ ಅನುಭವ. ಈ ಚಿತ್ರದಲ್ಲಿ ಆ್ಯಕ್ಷನ್ ಇದೆ, ಎಮೋಷನ್ ಇದೆ, ಸಸ್ಪೆನ್ಸ್ ಇದೆ, ಮಿಸ್ಟರಿ ಇದೆ, ಸೂಪರ್ ನ್ಯಾಚುರಲ್ ಅಂಶಗಳಿವೆ ಮತ್ತು ಸಮಾಜಕ್ಕೆ ಒಂದು ಬಲವಾದ ಸಂದೇಶವೂ ಇದೆ. ನಾವು ಈ ಸಿನಿಮಾವನ್ನು ಕೇವಲ ಒಂದು ಭಾಷೆಗೆ ಸೀಮಿತ ಮಾಡಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟವಾಗುವಂತಹ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿದ್ದೇವೆ. ಅದಕ್ಕಾಗಿ ಪ್ಯಾರಡಾಕ್ಸ್ ಅನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೂಪಿಸುತ್ತಿದ್ದೇವೆ. ಈ ಸಿನಿಮಾದ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಮಹತ್ವವಿದೆ. ಹೀರೋ ಮಾತ್ರ ಮುಖ್ಯ ಅಲ್ಲ, ವಿಲನ್ ಕೂಡ ಅಷ್ಟೇ ಶಕ್ತಿಶಾಲಿ. ಪ್ರತಿಯೊಬ್ಬ ಪಾತ್ರದ ಹಿಂದೆ ಒಂದು ಕಥೆ ಇದೆ. ನಮ್ಮ ತಂಡ ಕಳೆದ ಹಲವು ತಿಂಗಳಿಂದ ಈ ಚಿತ್ರದ ಕಥೆ, ಸ್ಕ್ರೀನ್ ಪ್ಲೇ, ಪಾತ್ರಗಳು ಮತ್ತು ತಾಂತ್ರಿಕ ಅಂಶಗಳ ಮೇಲೆ ತುಂಬ ಶ್ರಮಿಸಿದ್ದಾರೆ. ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬಂದಾಗ ಒಂದು ಹೊಸ ರೀತಿಯ ಅನುಭವ ನೋಡಿದ್ದೇವೆ ಎನ್ನುವ ಅನುಭವವಾಗಬೇಕು ಎಂಬುದು ನಮ್ಮ ಗುರಿ. ಪ್ಯಾರಡಾಕ್ಸ್ ಅಂದರೆ ಮೊದಲ ನೋಟಕ್ಕೆ ಅಸಾಧ್ಯವೆನಿಸುವ 2 ಸತ್ಯಗಳು ಒಂದೇ ಸಮಯದಲ್ಲಿ ಸತ್ಯವಾಗಿರುವ ಪರಿಸ್ಥಿತಿ. ನಮ್ಮ ಸಿನಿಮಾದ ಕಥೆಯು ಅದೇ ರೀತಿಯ ಒಂದು ದೊಡ್ಡ ರಹಸ್ಯವನ್ನು ಒಳಗೊಂಡಿದೆ. ಅದರ ಬಗ್ಗೆ ಈಗ ಹೆಚ್ಚು ಹೇಳುವುದಿಲ್ಲ, ಏಕೆಂದರೆ ಆ ಸರ್ಪ್ರೈಸನ್ನು ಥಿಯೇಟರ್ನಲ್ಲೇ ಅನುಭವಿಸಬೇಕು. ಈ ಸಿನಿಮಾದಲ್ಲಿ ಪ್ರತಿ 15-20 ನಿಮಿಷಕ್ಕೊಮ್ಮೆ ಕತೆ ಹೊಸ ತಿರುವು ಪಡೆಯುತ್ತದೆ. ಪ್ರೇಕ್ಷಕರು ಮುಂದೇನೂ ಆಗುತ್ತದೆ ಎಂದು ಊಹಿಸಲು ಪ್ರಯತ್ನಿಸುತ್ತಾರೆ, ಆದರೆ ಕತೆ ಮತ್ತೊಂದು ದಿಕ್ಕಿಗೆ ಸಾಗುತ್ತದೆ. ಅದೇ ಪ್ಯಾರಡಾಕ್ಸ್ ಚಿತ್ರದ ವಿಶೇಷಣೆ. ತಾಂತ್ರಿಕವಾಗಿ ಕೂಡ ಈ ಚಿತ್ರವನ್ನು ಅತ್ಯುತ್ತಮ ಮಟ್ಟದಲ್ಲಿ ನಿರ್ಮಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಸಂಗೀತ, ಛಾಯಾಗ್ರಹಣ, ಆ್ಯಕ್ಷನ್, VFX ಪ್ರತಿಯೊಂದು ವಿಭಾಗವು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ಗುರಿಯೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಉದ್ದೇಶ ಕೇವಲ ಒಂದು ಸಿನಿಮಾ ಮಾಡುವುದು ಅಲ್ಲ, ಜನರ ವರ್ಷಗಳ ನಂತರವೂ ನೆನಪಿಡುವಂತಹ ಒಂದು ಸಿನಿಮಾ ನೀಡುವುದು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ನಮ್ಮ ಚಿತ್ರಕ್ಕೆ ಅತ್ಯಂತ ಮುಖ್ಯ. ನಿಮ್ಮ ಬೆಂಬಲದಿಂದ ಪ್ಯಾರಡಾಕ್ಸ್ ಒಂದು ವಿಶೇಷ ಪ್ರಯಾಣವಾಗಲಿದೆ ಎಂದು ವಿಶ್ವಾಸ ನಮ್ಮದು. ಸರ್, ನಾನು ಬೇಸಿಕ್ಲಿ ಬಿಸ್ನೆಸ್ ಮ್ಯಾನ್. ನಾನು ಆಲ್ಮೋಸ್ಟ್ ನನಗೆ 15 years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಬಿಸ್ನೆಸ್. ನಮಗೆ ಫಸ್ಟ್ ಆಫ್ ಆಲ್ ಇದು ಸೆಕೆಂಡ್ ಮೂವಿ. ಇದ್ರ ಜೊತೆಲಿ ನಮ್ಮದು 2-3 ಮೂವಿ ಪ್ರೊಡ್ಯೂಸರ್ ಆಗಿ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ದು ಇಂಟೆನ್ಷನ್ ಒಂದು ಕನ್ನಡ ಸಿನಿಮಾ, ಈಗ ನಾವು ಇಂಗ್ಲೀಷ್ ಮೂವಿ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಲ್ಲಿ 90% ಕಂಪ್ಲೀಟ್ ಆಗಿದೆ. ಇನ್ನು ಲಾಸ್ಟ್ ಸೀಕ್ವೆನ್ಸ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ನಾವು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಇರ್ಬೋದು, ಮತ್ತು ಒಂದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮತ್ತು ಸ್ಕ್ರಿಪ್ಟ್ ಇರ್ಬೋದು, ನಾರ್ಮಲ್ ಆಗಿ ಅಷ್ಟು ಈಸಿಯಾಗಿ ನಾವು ಕಾಂಪ್ರಮೈಸ್ ಎಲ್ಲೂ ಮಾಡ್ಕೊತಿಲ್ಲ. ಈಗ ನಮ್ಮದು ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಇಂಗ್ಲೀಷ್ ಮೂವಿದು ಫಸ್ಟ್ ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಅದು ನೋಡಿದಾಗ ನಿಮ್ಗೊಂದು ಗೊತ್ತಾಗುತ್ತೆ, ಪ್ಯೂರ್ಲಿ ಹಾಲಿವುಡ್ ಸ್ಟೈಲಲ್ಲಿ ನಾವು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗಿದೆ, ಮತ್ತು ಅದೇ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಮತ್ತು ವಿ ಎಫ್ ಎಕ್ಸಲ್ಲಿ ಎಲ್ಲ ನಾರ್ಮಲಿ ಕನ್ನಡ ಮೂವೀಸ್ ಆಲ್ಮೋಸ್ಟ್ VFX ಅಲ್ಲಿ ಸ್ವಲ್ಪ ಹಿಂದೆ ಸಾಕ್ತಾ ಇದ್ದಾರೆ. ಬಟ್ ನಾವು ಕೂಡ ಈಗ ಕಲ್ಕಿ ಇರ್ಬೋದು, ಮತ್ತು ಇದು ಕಾಂತಾರ ಇರ್ಬೋದು, ಆ ಮ್ಯಾಚ್ಗೆ ನಾವು ಮಾಡಬೇಕಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಾವೀಗ ಕಿಶೋರ್ ಸರ್, ಕ್ಯಾಪ್ಟನ್ ಕಿಶೋರ್ ಸರ್ದು ಡೈರೆಕ್ಷನಲ್ಲಿ, ಅಫ್ಕೋರ್ಸ್ ಇವರು ಇದು ಫಸ್ಟ್ ಡೆಬ್ಯೂಟ್ ಡೈರೆಕ್ಟರ್. ಬಟ್ ನಮ್ಮ ಪ್ರೊಡಕ್ಷನ್ಸಲ್ಲಿ ಎಲ್ಲ ಡೈರೆಕ್ಟರ್ಸು ಡೆಬ್ಯೂಟ್. ನಾವು ಯಾರನ್ನೂ ಹಳೆ ಡೈರೆಕ್ಟರ್ಸ್ನ ಹಾಕೊಂತಿಲ್ಲ, ಏಕೆಂತಂದರೆ ನಮಗೆ ಒಂದು ಫ್ರೀಡಮ್ ಇರಬೇಕು. ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಬಿಸ್ನೆಸ್, ಈಗ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತ ಕಿಶೋರ್ ಮಾಸ್ಟರ್ ಹೇಳಿದ್ದಾರೆ. ಅದು ಎಷ್ಟೇ ಆಗ್ಬೋದು, ಒಂದು ಸೀನ್ಸ್ಗೆ, ಕ್ರಿಯೇಷನ್ಗೆ ನೋ ಕಾಂಪ್ರಮೈಸೇಷನ್. ಅದು ಏನೇ ಇರಲಿ, ನಮ್ಮ ಕಡೆ ಈಗ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ಗೆ ನಮ್ಮ ಕಿಶೋರ್ ಮಾಸ್ಟರ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಒಂದು 5 vehicles 6 vehicles ಅಂತೇಳಿ. ನಾವು ಅದೆಲ್ಲ ಇನ್ನೂ ಎಷ್ಟು ಬೇಕೋ, ಈಗ ಟಾಲಿವುಡ್ ಮೂವಿ ಬಾಲಿವುಡ್ ಮೂವಿಗೆ ಏನು ಮ್ಯಾಚ್ ಮಾಡಬೇಕು ಅದನ್ನು ಮ್ಯಾಚ್ ಮಾಡೋಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಬಜೆಟ್ಗೆ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತಲೇ ಪ್ರತಿದಿನ ನಾವು ಏನು ಶೂಟ್ ಮಾಡ್ತೀವಿ ಪ್ರೋಗ್ರಾಮ್ಸ್ ಹಾಕ್ಕೊಂಡು ಕಂಪ್ಲೀಟ್ ಅನ್ಲಿಮಿಟೆಡ್ ಬಜೆಟಲ್ಲೇ ಇರುತ್ತೆ, ಯಾವುದೂ ಕಾಂಪ್ರಮೈಸೇಷನ್ಸ್ ಇರಲ್ಲ. ಮತ್ತು VFX ವೆರಿ ಇಂಪಾರ್ಟೆಂಟ್. ನಮ್ಮ ಮೂವಿಯಲ್ಲಿ ಆಲ್ಮೋಸ್ಟ್ 30-40% VFX ಇದೆ. ಇದನ್ನು ಸಚಿನ್, ನಮ್ಮ ಎಲ್ಲ WH ನಮ್ಮ
ವೈಟ್ ಹೌಸ್ ಪ್ರೊಡಕ್ಷನ್ದು ಕಂಪ್ಲೀಟ್ ಇನ್ಚಾರ್ಜು ಸಚಿನ್ ಅವರೇ ನೋಡ್ಕೊತಿದ್ದಾರೆ. ಇಂಗ್ಲೀಷ್ ಮೂವಿ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ, ವಿ ಎಫ್ ಎಕ್ಸ್ ಡಿಪಾರ್ಟ್ಮೆಂಟ್. ಈ ಮೂವಿ ಕೂಡ ವಿ ಎಫ್ ಎಕ್ಸ್ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ, ಏಕೆಂದರೆ ಇದು ಕಂಪ್ಲೀಟ್ಲಿ ಮಿಸ್ಟ್ರಿ ಸಬ್ಜೆಕ್ಟ್. ನಮ್ಮ ಪ್ರೊಡಕ್ಷನ್ಸಲ್ಲಿ ನಾವು ಮೇನ್ ಹೀರೋ ಓರಿಯೆಂಟೆಡಲ್ಲಿ ನಾವು ಫೋಕಸ್ ಮಾಡಲ್ಲ. ಅಫ್ಕೋರ್ಸ್ ಎಲ್ಲ ಈಗ ನಮಗೆ ಚಾಲೆಂಜಸ್ ಇದೆ. ನೀವು ಹೇಳಿದ ಕ್ವಶನ್, ದೊಡ್ಡ ದೊಡ್ಡ ಸ್ಟಾರ್ಸ್ ಹಾಕ್ಕೊಂಡ್ರೆ ನಮ್ಮ ಮೂವಿ ಸಕ್ಸಸ್ ಆಗ್ತಿಲ್ಲ, ಅದು ನಮ್ಗೆ ಗೊತ್ತಾಗ್ತಿದೆ. ಬಟ್ ನಾವು ಫೋಕಸ್ ಮಾಡ್ತಿರೋದು ಒಂದು ಆಡಿಯನ್ಸ್ಗೆ ಏನು ಬೇಕು ಮನೋರಂಜನೆ, ಯಾವ ರೀತಿ ಕೊಡಬೇಕು, ಆ ಥ್ರಿಲ್ಲಿಂಗು, ಯಾವತ್ತೂ ಅವ್ರು ನೋಡಿದಿರೋ ದೃಶ್ಯಗಳನ್ನ ಕ್ರಿಯೇಟ್ ಮಾಡೋದು. ನಾರ್ಮಲ್ ಸ್ಟೋರಿನೇ ಇರಲ್ಲ, ತುಂಬ ಥರ ಒಂದು ಸೀಕ್ವೆನ್ಸಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು, ಇಂಡಿಯಾದಲ್ಲಿ ಯಾರು ಫೈಟ್ ಸೀಕ್ವೆನ್ಸ್ನ ಈ ಥರ ಪ್ರಯತ್ನ ಪಟ್ಟಿರಬಾರ್ದು. ಆ ಥರ ಎಲ್ಲ ಹೊಸ ಒಂದು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ವಿತ್ ಹೆಲ್ಪ್ ಆಫ್ ವಿ ಎಫ್ ಎಕ್ಸ್ ಇರ್ಬೋದು, ಮತ್ತು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ಲ ಕುತ್ಕೊಂಡು, ಯಾರಿಗೂ ಸ್ವತಂತ್ರ ಇಲ್ಲ, ಎಲ್ಲ ಚರ್ಚೆ ಮಾಡಿ ಒಂದೊಂದು ಸೀಕ್ವೆನ್ಸ್ ನಾವು ಆಚೆ ತರ್ತಾ ಇದ್ದೀವಿ. ಈಗ ಶ್ಯಾಡೋ ಅಂತೇಳಿ ಇಂಗ್ಲೀಷ್ ಮೂವಿಯಲ್ಲಿ ಕೂಡ ಕಂಪ್ಲೀಟ್ ಟೋಟಲ್ 10 ಆರ್ಟಿಸ್ಟ್ ಇದೆ. ಯಾರು ಪ್ರೈಮ್ ಅಂತಲ್ಲ, ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್. ಅದರಲ್ಲಿ ಕೂಡ ಒಂದು ಹೊಸತನ 8 ಫೀಟ್ ಡೆವಿಲ್ಸ್ ಎಲ್ಲ ನಾವು ತರ್ತಾ ಇದ್ದೀವಿ. ಇಂಡಿಯಾದಲ್ಲಿ ಕಲ್ಕಿಯಲ್ಲಿ ಮಾತ್ರ ಒಂದು ಕ್ಯಾರೆಕ್ಟರ್ ನೋಡಿದ್ವಿ, ಅಮಿತಾಬ್ ಬಚ್ಚನ್ ಸರ್ದು. ಸೊ ಈಗ ಕೂಡ ನಾವು ನಮ್ಮ ಮೂವಿಯಲ್ಲಿ ಒಂದು ಲೀಡಾಗಿ ಅನಿಲ್ ಕಪೂರ್ ಸರ್ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನಾವು ಒಂದು ಅಪ್ರೋಚ್ ಮಾಡಿದ್ವಿ, ಜಸ್ಟ್ ಲಾಸ್ಟ್ 10% ಪರ್ಸನ್ಗೆ. ಸೊ ನಾವು 8 ಫೀಟ್ ಡೆವಿಲ್ಸ್ನ ನಾವು ತರಬೇಕು, ಒಂದು ಹಾಲಿವುಡ್ ಸ್ಟೈಲ್ನ ಮ್ಯಾಚ್ ಮಾಡಬೇಕು. ಮಾರ್ವೆಲ್ಸ್ ಅವೆಂಜರ್ಸ್ ಮಾತ್ರ ಅಂತಲ್ಲ, US ಬೇಸ್ಡ್ ಕಂಪನೀಸ್. ಸೊ ನಾವು ಕೂಡ ಅದೇ ಈಕ್ವಲ್ ಆಗಿ ಅದೇ ಸ್ಟ್ಯಾಂಡರ್ಡ್ ಆಗಿ ನಮ್ಮ ಕನ್ನಡದಿಂದ ನಾವು ಇಂಗ್ಲೀಷ್ ಮೂವಿ ನಾವು ತರ್ತಾ ಇದ್ದೀವಿ. ಫಸ್ಟ್ ಪ್ರಯಾರಿಟಿ ನಾವು ಇಂಗ್ಲೀಷ್ ಕೊಟ್ಟಿದ್ದರೆ ಕೂಡ ಫಸ್ಟ್ ನಾವು ರೀಜನಲ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಕೂಡ ಕಂಪ್ಲೀಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಸರ್ ಡೆಫಿನೆಟ್ಲಿ ನನಗೆ ಆ ಥರ ಏನೋ ಒಂದು ಡೌಟ್ಸ್ ಇದ್ದಾಗ ನಮ್ಮ ಮಾಸ್ಟರ್ಗಳೆಲ್ಲ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ನಾನು ಇವತ್ತವರೆಗೂ ಬೇರೆ ಒಂದಷ್ಟು ವಿಚಾರ ಡಿಸ್ಕಸ್ ಮಾಡಿದ್ದೀನಿ. ಇವಾಗ ನಮ್ಮ ಚಿಕ್ಕಪತ್ರ ಇರ್ಬೋದು, ಒಂದಷ್ಟು ನಾವು ಇಲ್ಲೇ ಕೆಲಸ ಮಾಡಿರೋದ್ರಿಂದ ನಮಗೆ ಸ್ಟೋರಿ ಲೈನ್ ಬಗ್ಗೆ ಮತ್ತು ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೆಲವೊಂದು ವಿಚಾರ ನೋಡಿ, ಇವತ್ತು ನಾವು ಪ್ರೆಸ್ ಮೀಟ್ ಇಟ್ಕೊಂಡ್ವಿ, ಇದ್ರೂ ಒಂದಷ್ಟು ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಸಾಯಿ ಸರ್ ಹೆಲ್ಪ್ ಮಾಡಿದ್ರು ನನಗೆ. ಈ ಥರ ವಿಚಾರಗಳಷ್ಟೇ ಡೆಫಿನೆಟ್ಲಿ ನಾನು ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ ಸರ್. ನಾನು ಇಲ್ಲಿವರೆಗೂ ಬಂದಿಲ್ಲ ಆ ಥರ ವಿಚಾರಕ್ಕೆ. ಬಂದರೆ ಡೆಫಿನೆಟ್ಲಿ ಗಣೇಶ್ ಮಾಸ್ಟರ್ ಇದ್ದಾರೆ, ಮುರಳಿ ಮಾಸ್ಟರ್ ಇದ್ದಾರೆ. ಮುರಳಿ ಮಾಸ್ಟರ್ ಹತ್ರ ನಾನು ಸಾಕಷ್ಟು ಗ್ರೂಪ್ ಡ್ಯಾನ್ಸರ ಕೆಲಸ ಮಾಡಿದ್ದೀನಿ. ನಾನು ಇನ್ಕ್ಲೂಡು ಮಾಸ್ಟರ್ ಕಾರ್ಡ್ ತೊಗೋಬೇಕಾದ್ರೆ ಕೂಡ ಮುರಳಿ ಮಾಸ್ಟರ್ ಬ್ಲೆಸ್ಸಿಂಗು, ರಾಮು ಮಾಸ್ಟರ್ ಬ್ಲೆಸ್ಸಿಂಗ್ಸು, ಗಣೇಶ್ ಮಾಸ್ಟರು ಮತ್ತು ಸಂತೋಣ ಇದ್ದಾರೆ. ಇವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಇಲ್ಲಿವರೆಗೂ ಬಂದಿದ್ದೆ ಸರ್ ನಾನು. ಎಸ್ ಸರ್. ಒಂದಷ್ಟು ಡಿಸ್ಕ್ಲೋಸ್ ಮಾಡಿಲ್ಲ ಸರ್, ಇನ್ನೂ ಒಂದಷ್ಟು ಇವಾಗ ಮಾತುಕತೆ ನಡೀತಾ ಇದೆ. ನಮಗೆ ಮೇಜರ್ಲಿ ಫೈನಲ್ ಆಗಿರೋದು ಸೋನು ಸುದ್ ಸರ್ ಮತ್ತು ಅನ್ಸಿಕಾ ಮೋಟ್ವಾಣಿ. ಇನ್ನೊಂದು ಅಷ್ಟು ಜನಕ್ಕೆ ರೀಡಿಂಗ್ ಕೊಟ್ಟಿದ್ದೀವಿ, ಸಿನೋಫಿಕ್ಸ್ಗಳು ಹೋಗಿದೆ, ಅಪ್ರೋಚ್ಮೆಂಟ್ ಆಗ್ತಾ ಇದೆ. ಈಗ 20th ನಾವು ಒಂದು ಶೆಡ್ಯೂಲ್ ಶೂಟ್ ಮಾಡ್ತಿದ್ವಿ, ಅಷ್ಟರಲ್ಲೆಲ್ಲ ಆರ್ಟಿಸ್ಟ್ಗಳು ಫೈನಲ್ ಆಗಿಬಿಡ್ತಾರೆ ಸರ್. 5 ಲ್ಯಾಂಗ್ವೇಜಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟು, ಟಾಪ್ ಮೋಸ್ಟ್ ಆರ್ಟಿಸ್ಟ್ನ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಇದೊಂದು 70 days ಶೂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಮೈಸೂರು ಸರ್. ಬೆಂಗಳೂರು ಒಂದು 40% ಸೆಟ್ಟಲ್ ಆಗುತ್ತೆ, ಒಂದು 60% ಎಕ್ಸ್ಟೀರಿಯರ್ ಸರ್. ಸೊ ಅದಾದಮೇಲೆ ನಾವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದೀವಿ, ಮೈನ್ ಅದೇ ಬಿಸ್ನೆಸ್. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಸರ್ ಕೇಳಿರೋ ಕ್ವಶನ್. ಸೊ ನಮಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗೆ ಎಂಟ್ರಿ ಕೊಡಬೇಕಂತಂದ್ರೆ ಇಂಪಾರ್ಟೆಂಟಾಗಿ ಒಂದು ಮೂವಿ ಮೇಕಿಂಗಲ್ಲಿ ಫ್ಯಾಂಟಸಿ ಆ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ನಾವು ಪ್ಯಾನ್ ಇಂಡಿಯಾಗೆ ಎಂಟ್ರಿ ಕೊಡ್ಬೋದು. ಸೊ ಯಾವುದೇ ಈಗ ನಾವೇನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ಸಲ್ಲಿ, ಯಾವುದೇ ಸಿನಿಮಾ ಯಾವ ಸ್ಟೇಟ್ಸ್ಗೂ ನಾವು ಕಂಪ್ಯಾರಿಸನ್ ಮಾಡ್ತಿಲ್ಲ. ಆ ಒಂದು ರೇಂಜಲ್ಲೇ ನಾವು ಕ್ವಾಲಿಟಿ ಮೇಕಿಂಗ್ ಸಿನಿಮಾನೇ ನಾವು ಮಾಡ್ತಾ ಇದ್ದೀವಿ. ಸೊ ಇಂಪಾರ್ಟೆಂಟಾಗಿ ನಾವು ಈಗ ಮೂವಿಯಲ್ಲಿ ಫ್ಯಾಂಟಸಿ ಜಾಸ್ತಿ ಪ್ರಯಾರಿಟಿ ಫ್ಯಾಂಟಸಿ ಕೊಡ್ತಾ ಇದ್ದೀವಿ, ಏಕೆಂದರೆ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಫ್ಯಾಂಟಸಿ ಬೇಕು. ಸೊ ಆ ಬೇಸಿಸ್ ಮೇಲೆ ನಾವು ಸ್ವಲ್ಪ ಫ್ಯಾಂಟಸಿ ಥಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮದೊಂದು ಇದು ಹಾರರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಂಟಸಿ ಬೇಸ್ಡ್ ಆಗುತ್ತೆ. ಮತ್ತು ಮಕ್ಕಳಿಗಿರ್ಬೋದು, ಫ್ಯಾಮಿಲಿಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಸೊ ವಿ ಎಫ್ ಎಕ್ಸ್ ಈಸ್ ನಮ್ಮ ಬೇಸಿಕ್ಲಿ ಮೈಸೆಲ್ಫ್, ನಾನು ಕೂಡ IT ಪರ್ಸನ್. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಇಯರ್ಸಿಂದ ಕಂಪ್ಲೀಟ್ಲಿ ಐ ಆಮ್ ವೆಲ್ ಗ್ರ್ಯಾಜುಯೇಟೆಡ್ ಅಬೌಟ್ IT, ಲೈಕ್ ಈ ವಿ ಎಫ್ ಎಕ್ಸ್ ಇರ್ಬೋದು, ಒಂದು ಟೆಕ್ನಾಲಜಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ. ಸೊ ಯಾವುದೇ ಸೀನು ನಾನು ಕ್ರಿಯೇಟ್ ಮಾಡೋಕ್ಕೆ ಮುಂಚೆ, ನಾವು ಈಗ ಫಸ್ಟ್ ಥಿಂಗ್ ನಾವು ಕ್ರಿಯೇಟ್ ಮಾಡ್ತೀವಿ ಬ್ಯಾಂಗ್ಳೂರಲ್ಲೇ ವಿ ಎಫ್ ಎಕ್ಸ್ ಕಂಪನಿ. ಬಟ್ ಮೋಸ್ಟ್ ಆಫ್ ದ ವರ್ಕ್ ನಾವು ಇದು ಸಿಂಗಾಪುರ್ ಮತ್ತು ಬೇರೆ ಕಡೆ ಸ್ವಲ್ಪ ಎಲ್ಲ ಹೆಲ್ಪ್ ತೊಗೊತಾ ಇದ್ದೀವಿ, ಎಡಿಟಿಂಗ್ ವರ್ಕ್ಸ್ ಎಲ್ಲ. ಬಟ್ ಮೇಜರ್ ಸ್ಕೋಪ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೂ ನಾವು ಕರ್ನಾಟಕದಿಂದ ತೊಗೊತಾ ಇದ್ದೀವಿ. ದೇ ವಿಲ್ ಬಿ ಅ ಲೀಡ್, ಸೂಪರ್ವಿಷನ್ಸ್ ಎಲ್ಲ ಅವರೇ ಇರ್ತಾರೆ. ಬಟ್ ಅಂಡರ್ ನಾವು ಫಾರಿನ್ ಟೆಕ್ನಿಷಿಯನ್ಸ್ನ ಹಾಕ್ತಾ ಇದ್ದೀವಿ ಕೆಲಸ ಮಾಡೋಕ್ಕೆ ವಿ ಎಫ್ ಎಕ್ಸ್ ಎಲ್ಲ. ಸೊ ನಮ್ಮದು ಮೇಜರ್ ಸ್ಕೋಪ್ ಒಂದು ಸ್ಟ್ರೆಂತ್ ಇರೋದು ಕಂಪ್ಲೀಟ್ ವಿ ಎಫ್ ಎಕ್ಸ್. ಮತ್ತು ಕತೆ ಎಲ್ಲೂ ಕೂಡ ನಾವು ಒಂದು ಜಾಗದಲ್ಲಿ ಕೂಡ ಆಚೆ ಈಚೆ ಹೋಗಿಲ್ಲ, ಅಷ್ಟು ಕೆಲಸ ಮಾಡಿದ್ದೀವಿ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ಕತೆಗೆ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಇರ್ಬೋದು, ಕೋ ಡೈರೆಕ್ಟರ್ ನಮ್ಮ ಸಾಯಿ ಸರ್ ಇರ್ಬೋದು,
ಮತ್ತು ಅವ್ರ ಟೀಮ್ ಇರ್ಬೋದು. ಆಲ್ಮೋಸ್ಟ್ ಇದು 2-3 ಇಯರ್ಸ್ ಬ್ಯಾಕಿಂದನೂ ಆ ಕನ್ನಡ ಸೀಸನಿಂದನೇ ಇವ್ರು ಸ್ಕ್ರಿಪ್ಟ್ ಡೆವಲಪ್ ಮಾಡಿದ್ದು. ಮತ್ತು ಈಗಿರೋ ಒಂದು ಇದಕ್ಕೆ ಏನು ಬೇಕು ಚೇಂಜಸ್ ಎಲ್ಲ ನಾವು ಮಾಡಿಟ್ಟಿದ್ದೀವಿ. ತುಂಬ ವರ್ಕ್ ಮಾಡಿ ಸ್ಕ್ರಿಪ್ಟ್ಸ್ನ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಎಲ್ಲ ಯಾವ ಥರ ಬೇಕು ಅಂತ ಈಗಿರೋ ಕಾಲಕ್ಕೆ ಏನು ಬೇಕೋ ಆ ಥರ ಎಲ್ಲ ಚೇಂಜಸ್ ಮಾಡಿ ಸ್ಕ್ರಿಪ್ಟ್ನ ಎಲ್ಲೂ ಆಚೆ ಹೋಗ್ದಿರಂಗೆ ಅದೇ ಥರ ಒಂದು ಟ್ವಿಸ್ಟಲ್ಲಿ ಸಸ್ಪೆನ್ಸ್ ಇರ್ಬೋದು, ಪ್ರೀ ಕ್ಲೈಮ್ಯಾಕ್ಸ್ ಇರ್ಬೋದು, ಇಂಟರ್ವಲ್ ಕ್ಲೈಮ್ಯಾಕ್ಸ್ ಇರ್ಬೋದು, ಮತ್ತು ಸ್ಟಾರ್ಟಿಂಗ್ ಸೀನ್ಸ್ ಇರ್ಬೋದು, ಗೂಸ್ ಬಂಪ್ ಸೀನ್ಸ್ ಇರ್ಬೋದು, ಇವೆಲ್ಲ ನಾವು ಏನೇನು ಬೇಕೋ ಒಂದು ಮೂವಿಗೆ ಎಲ್ಲ ತರ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್. ನಾನು ಅದೇ ನಮ್ಮ ಡೈರೆಕ್ಟ್ರಿಗೂ ಹೇಳಿದ್ದು, ನಾವು ಏನೇ ಮಾಡೋದೇನು ಒಂದು ಹೆಸರಿರಬೇಕು ಆ ಸಿನಿಮಾ ಮಾಡೋದೇ ಮಾತ್ರ. ಅಫ್ಕೋರ್ಸ್ ಈಗ ಪ್ರಮೋಷನ್ಸ್ ಇರ್ಬೋದು ಮತ್ತು ಮಾರ್ಕೆಟಿಂಗ್ ಇರ್ಬೋದು, ನಮಗೆ ಚಾಲೆಂಜಸ್ ಇರ್ಬೋದು. ಫಸ್ಟ್ ಮೂವಿ ಪ್ರೊಡಕ್ಷನ್ಸ್ ಮತ್ತು ಡೆಬ್ಯೂಟ್ ಡೈರೆಕ್ಟರ್ಸ್ ಅಂತೇಳಿ. ಸೊ ಅಫ್ಕೋರ್ಸ್ ಯಾರು ನಮ್ಗೆ ಎಂಟ್ರಿ ಕೊಡದೇ ಇರ್ಬೋದು, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊತಿಲ್ಲ. ಆ್ಯಂಡ್ ವೆರಿ ಓಪನ್ಲಿ ಹೇಳ್ಬೇಕಂತಂದರೆ ಇಟ್ಸ್ ಲೈಕ್ ವಾಟ್ ನಾವು ಏನು ಮಾಡಬೇಕು ಗಟ್ಟಿಯಿಂದ ಮಾಡ್ತಾ ಇದ್ದೀವಿ. ರಿಸಲ್ಟ್ ವಿ ಆರ್ ನಾಟ್ ಸ್ಕೇರ್ಡ್ ಅಬೌಟ್ ರಿಸಲ್ಟ್, ಅದು ಪಾಸ್ ಆಫ್ ಫೇಲ್ ಅಂತ ವಿ ಆರ್ ನಾಟ್ ವರಿಡ್. ಆ್ಯಕ್ಚುಲಿ ಈ ಮೂವಿಯಲ್ಲಿ ಆಲ್ಮೋಸ್ಟ್ ಓವರಾಲ್ ನಾವು 60 ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹನಸಿಕಾ ಬಂದ್ಬಿಟ್ಟು ಶಿ ಈಸ್ ಲೈಕ್ ಒನ್ ಆಫ್ ದ ಮೇನ್ ಟ್ವಿಸ್ಟ್ ಆರ್ಟಿಸ್ಟ್, ಲೈಕ್ ಶಿ ಈಸ್ ದ ಗೆಸ್ಟ್ ರೋಲ್, ಬಟ್ ಅಫ್ಕೋರ್ಸ್ ಶಿ ಲೀಡ್ಸ್ ಟಿಲ್ ಎಂಡ್. ಆ ಥರ ಒಂದು ರೋಲ್ನ ತೊಗೊಂಡು, ಮತ್ತು ತುಂಬ ಜನ ಕೋ ಆರ್ಟಿಸ್ಟ್ ಇದ್ದಾರೆ ಜೊತೆಯಲ್ಲಿ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಮೈನ್ ಆರ್ಟಿಸ್ಟ್ ಅಂತಲ್ಲ, ಬಿಕಾಸ್ ಇಟ್ಸ್ ಅ ಫ್ಯಾಂಟಸಿ ಮೂವಿ. ಸೊ ನಾವು ಜಾಸ್ತಿ VFX ಡಿಪೆಂಡ್ ಆಗಿದ್ದರಿಂದ ಕೆಲವೆಲ್ಲ ಕ್ಯಾಮಿಯೋಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಬೇರೆ ಥರ ಒಂದು ಜರ್ನಿ ಇರುತ್ತೆ. ಜಸ್ಟ್ ನಾವು ಟೋಟಲ್ ಪ್ಲಾನ್ ಮಾಡಿ 2 hours 20 minutes ಮೂವಿಗೆ. ಸೊ ಏನೇನು ಬೇಕೋ ಎಲ್ಲ ಅಂಶಗಳನ್ನ ಹಾಕಿದ್ದೀವಿ. ಬಿಕಾಸ್ ನಾವು ಒಂದು ಅನಿಸಿಕಾ ಅಂತೇಳಿ ಒಂದು ಕ್ಯಾರೆಕ್ಟರ್ ಮೇಲೆ ನಮ್ಮ ಮೂವಿ ಡಿಪೆಂಡ್ ಆಗಿಲ್ಲ. ಜಸ್ಟ್ ಶೀ ಈಸ್ ಆಲ್ಸೋ ಎ ವೆರಿ ಲೀಡ್ ಆರ್ಟಿಸ್ಟ್. ಎಲ್ಲಿ ಬೇಕೋ ನಮಗೆ ಟ್ವಿಸ್ಟಿಗೆ ಏನು ಬೇಕು ಅಂತ ನಾವು ತೊಗೊಂಡು ಔಟ್ ಮಾಡ್ತಾ ಇದ್ದೀವಿ. ನಾವು ಈಗ ಈ ಮೂವಿಗೆ ನಮಗೆ ಹೊಸತನ ತರಬೇಕು ಅಂತಂದರೆ ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ, ಇಲ್ಲಂತಂದರೆ ಜಸ್ಟ್ ಪರ್ಫಾರ್ಮೆನ್ಸು, ಕ್ಯಾರೆಕ್ಟರ್ಸು, ಎಮೋಷನ್ಸು ಅದರಿಂದ ನಾವು ಗೆಲ್ಲಕ್ಕಾಗಲ್ಲ ಸಿನಿಮಾನ. ಮತ್ತು ಹೊಸಬರಿಂದ ಈಗ ನಾವು ಡೆಬ್ಯೂಟ್ ಡೈರೆಕ್ಟ್ ಅಂದ್ರೆ ಆಲ್ಮೋಸ್ಟ್ ಹಿಂದೆ ಮಾರ್ಕೆಟ್ ಹಿಂದೆ ಹೋಗ್ಬಿಡುತ್ತೆ. ನಾವು ಎಷ್ಟು ಇನ್ವೆಸ್ಟ್ ಮಾಡಿದೋ ಕಾಣಿಸಲ್ಲ. ಯಾರೋ ಒಬ್ಬರು ಕ್ಯಾಪ್ಟನ್ ಕಿಶೋರ್ ಅಂತ ಡೈರೆಕ್ಟರು ಇಷ್ಟು ಇನ್ವೆಸ್ಟ್ ಮಾಡಿದಾರಂತೆ ಈ ಮಾತುಗಳು ಬರ್ತಾ ಇರುತ್ತೆ. ನಾವು ಕಂಪ್ಲೀಟ್ಲಿ ಟೆಕ್ನಾಲಜಿ ಮತ್ತು ಫ್ಯಾಂಟಸಿ ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ಮಾರ್ಕೆಟಿಂಗ್ ತುಂಬ ಸ್ಟ್ರಾಂಗ್ ಇರುತ್ತೆ. ನಾವು ಮೂವಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ, ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಸಾಕಷ್ಟು ಸ್ಟ್ರಾಂಗ್ ಆಗಿ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೋ ಒಬ್ಬ ಟೆಕ್ನಿಷಿಯನ್ಸ್ ಒಂದು ಸಿನಿಮಾ ಮಾಡ್ತಾರೆ ಅಂತ ಅಂದರೆ ನನ್ನ ಮೊದಲ ಒಂದು ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ ಯಾವತ್ತಿದ್ರೂ. ಅದರಲ್ಲಿ ನಮ್ಮ ಕಿಶೋರ್ ಅವರು ಮೊದಲೇ ಹೆಜ್ಜೆ ಇಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ರಾಮು ಅವ್ರ ಜೊತೆ ಕೆಲಸ ಮಾಡಿದಾಗಲೂ ಅದೇ ರೀತಿ ಇದ್ದರು. ನಾನು ಇರಲಿಲ್ಲ ಆ್ಯಕ್ಚುಲಿ, ನಾನು ಹೈದ್ರಾಬಾದಲ್ಲಿದ್ದೆ. ಮೊನ್ನೆ ಫೋನ್ ಮಾಡಿದಾಗ ಬಂದೆ. ಈಗ ಕತೆ ಕೇಳಿಕೊಂಡು ಇದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನನ್ನ ಕಡೆಯಿಂದ ಏನು ಬೆಸ್ಟ್ ಔಟ್ಪುಟ್ ಕೊಡ್ಬೋದು ಅದು ಖಂಡಿತ ಇದು ಮಾಡ್ತೀನಿ ಸರ್. ಎರಡೇ ಸರ್ ಚೇಂಜ್ ಆಗೋದು. ಒಂದು ಬಜೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅಲ್ಲಿ ಹೋದಾಗ ಅಲ್ಲಿಗೆ ಹೈದ್ರಾಬಾದ್ ಗೆಜ್ಜೆ ಇಟ್ಟರೆ ಹೈದ್ರಾಬಾದ್ ಫೈಟ್ ಮಾಸ್ಟ್ರು, ಬಾಂಬೆ ಗೆಜ್ಜೆ ಇಟ್ಟರೆ ಬಾಂಬೆ ಫೈಟ್ ಮಾಸ್ಟ್ರು. ಬಟ್ ಕರ್ನಾಟಕಕ್ಕೆ ಬಂದಾಗ ಏನಂತಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿಂದನೇ, ನಾನು ಕೆಲಸ ಕಲ್ತಿದ್ದು ಇಲ್ಲಿಂದನೇ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಾನು ಕಾಂಪ್ರಮೈಸ್ ಆಗಲ್ಲ ಸರ್. ಇಲ್ಲಿಗೆ ನನ್ನ ಬೆಸ್ಟ್ ಕೆಲಸ ಏನು ಕೊಡ್ಬೋದು ಅದು ತುಂಬ ಇಲ್ಲಿಗೆ ಇದ್ದೇ ಇರ್ತದೆ ಸರ್, ಫಸ್ಟ್ ಪ್ರಿಫರೆನ್ಸ್. ಯಾಕಂದರೆ ಆ್ಯಸ್ ಎ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ ನಾನು. ಬಟ್ ನಾನು ಕನ್ನಡನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋಲ್ಲ ಸರ್. ಅದು ಚಿಕ್ಕ ಸಿನಿಮಾನೇ ಆಗಿರಲಿ, ದೊಡ್ಡ ಸಿನಿಮಾನೇ ಆಗಲಿ, ನನ್ನ ಎಫರ್ಟ್ ಪೂರ್ತಿ 100% ಇರುತ್ತೆ ಖಂಡಿತ ಸರ್. ಈಗ ನನಗೂ ಈಗ ಸರ್ ನಾನು ಬಂದಾಗ ಬಿಗಿನಿಂಗಲ್ಲಿ ಹೊಸಬನೇ, ನನಗೂ ಅವಾಗಿದ್ದಂಥ ಎಲ್ಲ ಸೀನಿಯರ್ ಡೈರೆಕ್ಟರ್ಗಳು, ಸೀನಿಯರ್ ಪತ್ರಕರ್ತರು, ಆಡಿಯನ್ಸ್ ಎಲ್ಲರೂ ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಇಲ್ಲಿ ಗಂಟ ಬಂದಿರೋದು ಸರ್. ಯಾರೂ ಹುಟ್ಟನೇ ನಾವು ನಡ್ಕೊಂಡು ಹೋಗ್ಬಿಡಲ್ಲ, ಜೊತೆಲಿ ನನ್ನ ಕೈಲಾಗಿದ್ದು ನಾನು ಸರ್. ಇವರೇ ಅಂತಲ್ಲ ಸರ್, ಯಾರೇ ಬಂದರೂ ನನ್ನ ಕೈಲಿ ಏನಾಗುತ್ತೆ ನಾನು ಸಹಾಯ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಏನು ಮಾಡೋಕ್ಕಲ್ಲ ಸರ್. ಇವಾಗ ಅವತ್ತೊಂದು ದಿವಸ ಸರ್ ಸ್ಟ್ರೀಮ್ ಎಡಿಟಿಂಗಲ್ಲಿ ನಾವು ಮಾಡ್ತಾ ಇದ್ವಿ. ಆಮೇಲೆ ಆ್ಯಬಿಡ್ ಬಂತು, ಇವಾಗ FCB ಬಂದಿದೆ. ಇವಾಗ ಏನಾಗಿದೆ, ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ. ಬಟ್ ಕಾಲಕ್ಕೆ ಏನು ಬೇಕೋ ಅದನ್ನ ನಾವು ತೊಗೊಂಡೋಗ್ಬೇಕು ಅಷ್ಟೇ. ಬಟ್ ಆದ್ರೂ ನಾನು ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಅದರ ಎಂಟರ್ಟೈನ್ಮೆಂಟ್ ಸರ್. ನಾವು ಮೊಬೈಲಲ್ಲಿ ನೋಡಿದ್ರೆ, ಮನೇಲಿ ಕೂತ್ಕೊಂಡು ನೋಡಿದ್ರೆ ಯಾವುದು ಸಿನಿಮಾ ಅಲ್ಲ ಸರ್. ನಾನೇ ಎಕ್ಸಾಂಪಲ್ ಸರ್, ಇವಾಗ ಮೊನ್ನೆ ಇವ್ರದ್ದು ರಾಜ್ಕುಮಾರ್ ಇರಾನಿ ಅವ್ರದ್ದು ಒಂದು ಪ್ರೊಡಕ್ಷನಲ್ಲಿ ಒಂದು ವೆಬ್ ಸೀರೀಸ್ ಬಂತು. ತುಂಬ ಅದ್ಭುತವಾದಂಥ ವೆಬ್ ಸೀರೀಸ್ ಸರ್. ಅದೇ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಇನ್ನೊಂದು ಮುನ್ನಾಬಾಯಿ ಥರ ಒಂದು ಸಕ್ಸಸ್ ಕಾಣೋ ಅಂತ ಒಂದು ಸಿನಿಮಾ ಅದು. ಆ ಥರ OTTಲಿ ಬಂದಿದೆ. ಬಟ್ ಆ ಥರ ಸಿನಿಮಾಗಳು ಬಂದ್ರೇ ಒಂದು ಮಜಾ ಸರ್. ಇವಾಗ ಇನ್ನೊಂದು ನಮ್ಮ ಕನ್ನಡದೇ ಇದು ಯಾವುದೋ ಇವ್ರದ್ದು ವಿಜಯ ರಾಘವೇಂದ್ರ ಅವ್ರದ್ದು ಸೀತಾರಾಮ, ಅದೊಂದು ತುಂಬ ಚೆನ್ನಾಗಿದೆ ಸರ್. ಅದು ತುಂಬ ಚೆನ್ನಾಗಿದೆ. ಮತ್ತು ತೀರ್ಥರೂಪ ತಂದೆ ಅವ್ರಿಗೆ ಇಂಥ ಸಿನಿಮಾಗಳೆಲ್ಲ ಏನಾಗುತ್ತೆ ನಾವು ಮಿಸ್ ಮಾಡ್ಕೊತಾ ಇದೀವಿ ಸರ್ ಅಷ್ಟೇನಿಲ್ಲ. ಬಟ್ ಅಲ್ಲ ಆಯಿತು ಸರ್. ಬಟ್ ಆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಲ್ಲ ಸರ್ ಯಾರು, ಈಗಿನ ಹುಡುಗರುಗಳು, ಈಗಿನ ಯೂತ್ ಆ ಫೀಲ್ನ ತೊಗೊತಾ ಇಲ್ಲ ಸರ್.
ಸರ್ ನಿಜವಲ್ಲೂ ನಾನೇ ಯಾವುದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಇದು ಸಾರಿ ಆ ಸಿನಿಮಾನ ವೀರೇಶಲ್ಲಿ ಹೋಗಿ ನಾನು ಆಟೋ ಓಡಿಸ್ತಾ ಇದ್ದೆ ಸರ್. ಅವಾಗ ಆಟೋ ನಿಲ್ಸಕ್ಕೆ ಪಾರ್ಕಿಂಗ್ ಜಾಗ ಇರಲಿಲ್ಲ ನನಗೆ. ಅದೆಲ್ಲೋ ತೊಗೊಂಡೋಗಿ ಹಿಂದೆಗಡೆ ಆ ಕಡೆ ರೋಡಲ್ಲಿ ನಿಲ್ಲಿಸಿ ಆಮೇಲೆ ಓಡ್ ಬಂದು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಹೋಗಿ ಆ ಮಜಾನೇ ಬೇರೆ ಸರ್. ನಮ್ಮ ತಂದೆ ಸಂಜಯ್ ಥಿಯೇಟ್ರಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದು. ಬಟ್ ಆ ಫೀಲ್ ಇವಾಗ ಎಲ್ಲೂ ನೋಡೋಕೆ ಆಗ್ತಾ ಇಲ್ಲ ಸರ್. ಅದು ಸರ್ ಏನಿದೆ ಇಂಡಸ್ಟ್ರಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಅದೇ ಇಂಡಸ್ಟ್ರಿದು ಹೋಗು ಏನು ಸಕ್ಸಸ್ ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರಿಸಿ ಮಾತಾಡ್ತಾರೆ. ಬಾಲಕೃಷ್ಣ ಸರ್ ಆಗಿರ್ಬೋದು, ಸಲ್ಮಾನ್ ಅವರಾಗಿರ್ಬೋದು, ಆಮೇಲೆ ಬಟ್ ಇರೋದು ನಾವು ಪ್ರಾಕ್ಟಿಕಲ್ ಆಗಿ ಏನಂತ ಹೇಳ್ಕೊಂತೀವಿ. ಬಟ್ ಅಲ್ಲಿ ಏನಂತಂದರೆ ಸರ್, ಎಲ್ಲೇ ಹೋದ್ರೂ ನಿಮ್ಮ ಕೆಲಸಕ್ಕೆ ಬೆಲೆ ಕೊಡ್ತಾರೆ ಸರ್. ನಾವೆಷ್ಟು ಆನೆಸ್ಟಲ್ಲಿ ನಾವು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕೆಲಸ ಇಲ್ಲಾಂದ್ರೆ ಯಾರು ಎಂಥವ್ರೇ ಆಗಿರಿ ಸರ್, ಮೂಸು ಕೂಡ ನೋಡಲ್ಲ ಅವರು. ಕೆಲಸ ಇದ್ರೆ ಮಾತ್ರನೇ ಮಾತಾಡ್ಸ್ಕೊಂಡು ಹೋಗ್ತಾರೆ ಸರ್, ಅದಂತೂ ಗ್ಯಾರಂಟಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ, ಪತ್ರಕರ್ತರಿಗೆ. ಮೊದಲನೇದಾಗಿ ಕಿಶೋರ್, ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಕಿಶೋರ್ ಅವರು ಏನಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದ ಬೆಳೆದಂಥ ಹುಡುಗ. ಅಂದರೆ ರಾಮು ಬಂದು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದೆಲ್ಲ ಒಂದೇ ರೋಡಲ್ಲೇ ಇದ್ದಿದ್ದವ್ರು ನಾವು. ನನ್ನ ಹತ್ರ ಡ್ಯಾನ್ಸ್ ಕಲಿತಾ ಇದ್ದಂಗೆ ಆಮೇಲೆ ನೆಕ್ಸ್ಟು ಇವನು ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ ಇವನು, ನಮ್ಮ ಕಣ್ಣು ಮುಂದೆ ಬೆಳೆದಿದ್ದು ಇವತ್ತು ಡೈರೆಕ್ಟರ್ ಆಗಿದ್ದಾನೆ. ತುಂಬ ಹಾರ್ಟ್ಲಿ ಖುಷಿ ಆಗ್ತಾ ಇದೆ. ಸಕ್ಸಸ್ ಆಗಬೇಕು, ನಿನಗೆ ಸಿನಿಮಾ ಚೆನ್ನಾಗಾಗಬೇಕು, ಪ್ರೊಡಕ್ಷನ್ಗೂ ಚೆನ್ನಾಗಾಗಬೇಕು. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಸಿನಿಮಾ ಮಾಡು ಅಷ್ಟೇ. ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡು ಅಷ್ಟೇ. ಅವ್ರಂತಾರೆ ಇವ್ರಂತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಒಳ್ಳೆ ರೂಟಲ್ಲಿ ಪ್ರೊಡ್ಯೂಸರೂ ಉಳಿಬೇಕು, ನಿನಗೂ ಹೆಸರು ಬರಬೇಕು, ಆ ಥರ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ನಮ್ಮಲ್ಲಿ ಈಗ ದೊಡ್ಡ ಲೆಜೆಂಡ್, ನಮ್ಮ ಕನ್ನಡಕ್ಕೆ ಲೆಜೆಂಡ್ ಅಂತ ಹೇಳ್ಬೇಕು ರವಿವರ್ಮ ಮಾಸ್ಟ್ರು. ಏನಕ್ಕೆ ಹೇಳ್ತಾ ಇದೀವಿ ಅಂದರೆ ಬಾಲಿವುಡ್ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದಂಥವ್ರು ದೊಡ್ಡ, ಅಂದರೆ ಇವ್ರಿಗಿರೋ ರೆಸ್ಪೆಕ್ಟ್ ಹೆಂಗಿದೆ ಅಂದರೆ ಆ ದೊಡ್ಡ ಲೆವೆಲ್ಗಿರೋಂಥವ್ರು. ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಈ ಥರ ಸಿಕ್ಕಿದ್ದಾರೆ ಅಂದರೆ ಪುಣ್ಯ ಆಗ್ತಿ ಹೇಳ್ಬೇಕಾದ್ರೆ. ಇವರು ಇಲ್ಲೂ ಕೆಲಸ ಮಾಡಿಕೊಂಡು ಬೇರೆ ಕಡೆನೂ ಕೆಲಸ ಮಾಡಿಕೊಂಡು ಈಗ ನಮ್ಮ ಕಿಶೋರ್ ಮಾಸ್ಟರ್ಗೂ ಇವರು ಒಂದು ಸಾಥ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತಾ ಇದರ ವಿಷಯದಲ್ಲಿ. ಈ ಥರ ಹೊಸಬ್ರಿಗೆ ಒಂದು ಒಳ್ಳೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ರವಿವರ್ಮ ಮಾಸ್ಟ್ರು. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ. ಆಮೇಲೆ ನನ್ನ ಮಾಸ್ಟ್ರು 5 ಸ್ಟಾರ್ ಗಣೇಶ್ ಮಾಸ್ಟ್ರು ಬಂದಿದ್ದಾರೆ. ಎಲ್ಲ ಮಾಸ್ಟ್ರುಗಳಿಗೆ ಕೂತು ಲಕ್ಷ್ಮಣ್ ಮಾಸ್ಟ್ರು, ಮಂಜು ಮಾಸ್ಟ್ರು, ರಾಮಣ್ಣ ಮಾಸ್ಟ್ರು, ಕ್ಯಾಮ್ರಾಮನ್ ಅವ್ರಿಗೂ, ಸಂತು ಮಾಸ್ಟ್ರು, ಎಲ್ರಿಗೂ ಬಂದಿದ್ದಕ್ಕೆ ಖುಷಿ ಆಗ್ತಾ ಇದೆ. ಆಮೇಲೆ ಪರ್ತಕ್ಕಂಥ ಎಲ್ಲರೂ ಅಷ್ಟೇ, ನೀವು ಅವನು ಇನ್ನೂ ಚಿಕ್ಕ, ಅಂದರೆ ಏನಂತೀರ ಡೈರೆಕ್ಟರ್ ಆಗಿರ್ಬೋದು, ಬಟ್ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಅವನು ಏನಾದರೂ ಇದಿದ್ರೆ ನೀವೇ ಅದನ್ನು ತಿದ್ದಿ ಕರ್ಕೊಂಡೋಗಿ ದಯವಿಟ್ಟು ಪ್ಲೀಸ್. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗೋದು ತುಂಬ ಕಷ್ಟ ಇದೆ ಸಿನಿಮಾದ ಅಂಥದ್ರಲ್ಲಿ. ಒಂದು ಒಳ್ಳೆ ಪ್ರೊಡ್ಯೂಸರ್ ಇಟ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಏನಾದರೂ ಇದ್ದರೆ ದಯವಿಟ್ಟು ಕಿವಿ ಮಾತು ಹೇಳಿ ಅವ್ರಿಗೆ ಒಂದು ಇದನ್ನು ಮಾಡಿಕೊಡಿ. ಅಷ್ಟು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕಿಶೋರ್ ಬಗ್ಗೆ ಎರಡು ಮಾತಾಡ್ತೀನಿ. ಕಿಶೋರ್ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಮನಸ್ಸಿದೆ. ಯಾಕೆಂದರೆ ಯಾರೇ ಬರಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮಾತಾಡಿಸ್ತಾನೆ. ಆ ಒಳ್ಳೆ ಮನಸ್ಸಿಗೆ ಇವತ್ತೊಂದು ಡೈರೆಕ್ಟರ್ ಆಗ್ತಾರೆ ಅನ್ಕೋತೀನಿ. ಆಮೇಲೆ ದೇವರ ಆಶೀರ್ವಾದ ಇರುತ್ತೆ, ನಿಮ್ಮ ತಾಯಿ ತಂದೆ ಆಶೀರ್ವಾದ 100% ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಸಪೋರ್ಟ್ ಯಾವತ್ತೂ ನಿಮ್ಗೆ ಇರುತ್ತೆ. ಆದರೆ ಮೈ ರಿಕ್ವೆಸ್ಟ್, ಯಾಕೆಂದರೆ ಈಗ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಖರ್ಚು ಮಾಡ್ತೀರೋ ಅರ್ಧಕ್ಕೆ ಅರ್ಧ ಖರ್ಚು ಮಾಡಬೇಕತ್ತೆ ಪಬ್ಲಿಸಿಟಿಗೆ. ಆ ಪಬ್ಲಿಸಿಟಿ ನಿರ್ಮಾಪಕರ ಕೈಲಿದೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಈಗ ನಿಮ್ಗೆ ಗೊತ್ತು, ಮುಂಚೆ ಮೊಬೈಲೇ ಇಲ್ಲ, ಆವಾಗ ಔಷಧಿ. ಇವಾಗ ಎಲ್ಲಿ ಮೊಬೈಲ್ ಇರೋದ್ರಿಂದ ನೀವೆಲ್ಲರೂ ಅವ್ನು ಸಪೋರ್ಟ್ ಮಾಡಿದ್ರೆ ಒಂದು ಭಾಗದಲ್ಲಿ 4 ಪಿಲ್ಲರ್, ನೀವೊಂದು ಪಿಲ್ಲರು, 100% ಅವ್ನು ಗೆಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎರಡೂ ಅವ್ನಿಗೆ ಬೇಕು. ಆಮೇಲೆ ನಿಮ್ಮೆಲ್ಲರೂ ಆಶೀರ್ವಾದ ಇರುತ್ತೆ, ಒಳ್ಳೇದಾಗುತ್ತೆ. ಅದೇ ಥರ ನಮ್ಮ ಫೈಟ್ ಮಾಸ್ಟ್ರು ನಾವು ನೋಡ್ತಾ ಇರ್ತೀವಿ, ಟಿ ವಿಲಿ ಜಾಸ್ತಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ನಮ್ಗೆ ಖುಷಿ ಆಗುತ್ತೆ ಈ ಥರದ್ದು ಒಂದು ಸಿನಿಮಾಗೆ. ಒಳ್ಳೆಯದು, ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಂದು ಇದೇ, ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಕನ್ನಡನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆ ನಾನು ಒಂದು 4 ಲ್ಯಾಂಗ್ವೇಜ್ ಮಾಡಿದ್ದೀನಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಿ ಮಾಡಿದ್ದೀನಿ. ಆದರೆ ಅಲ್ಲಿ ಮಾಡಿದ್ರು ಡಿಫ್ರೆಂಟ್ ಅಂದರೆ ನಾವಿಲ್ಲಿ ನಮ್ಮ ಸೊಗಡು, ನಮ್ಮ ಸಿನಿಮಾ ಅಂತ, ನಮ್ಮ ತಾಯಿ ನೋಡು, ನಮಗೆ ಜನ್ಮ ಕೊಡ್ರ ತಾಯಿ ಇಲ್ಲಿದೆ ಅಂತ ನಾವು 100% ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ, ಕೆಲಸದ ಬಗ್ಗೆ ತುಂಬ ಏನು ಕೊಡ್ತಾರೋ ಅದ್ರಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಅದೇ ಥರ 100% ಫೈಟ್ ಮಾಸ್ಟರ್ ಮಾಡಿಕೊಡ್ತಾರೆ. ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಮುಳ್ಳಿ ಮಾಸ್ಟರ್ ಹೇಳಿದಾಗ ಡೈರೆಕ್ಟ್ರನ್ನ ಒಬ್ಬ ಪ್ರೊಡ್ಯೂಸರ್ ನಡೆಯೋದು ತುಂಬ ಕಷ್ಟ ಇದೆ, ತುಂಬ ಶ್ರಮ ಹೊಡಿಬೇಕು. ಅದು ಈ ಚಿಕ್ಕ ವಯಸ್ಸಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿ ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟ್. ನಿಜವಾಗಿರೋ ಒಳ್ಳೆಯ ಮನಸ್ಸಿದೆ. ಥ್ಯಾಂಕ್ ಯು ಸರ್. ನೋಡಿ, ಅವ್ರ ತುಂಬ ಕಷ್ಟ ಅಂದರೆ ಅದು ಒಬ್ಬ ಸಿನಿಮಾ ಮಾಡ್ತಾರೆ ಅಂದರೆ
ಈ ಸಿನಿಮಾ 100% ಇದು ದೇವಸ್ಥಾನದಲ್ಲಿ ಮೂರ್ತಿ ಆಗಿದೆ. ಇವನು ಮದುವೆ ಆಗಿದೆ ಇಲ್ಲೇ, ಇದೇ ಚೌಟ್ರಿ, ಇದೇ ಜಾಗದಲ್ಲಿ ಮದುವೆ ಆಗಿದೆ, ಇಲ್ಲೇ ತಾಳಿ ಕಟ್ಟಿದ್ದು. ನಾನು ಹಂಗೆ ಕಡೆ ಫೋನ್ ಮಾಡಿದೆ, ಮಸ್ಟೇ ಬಂದ್ಬಿಡಿ ಮಸ್ಟೇ ಅಂತ. ನನಗೆ ನನಗೊಂದು ಮೀಟಿಂಗ್ ಇತ್ತು, ಆ್ಯಕ್ಚುಲಿ ಒಂದು ಚಿಕ್ಕ ಸಿನಿಮಾ ಮೀಟಿಂಗ್ ಇತ್ತು. ಫೋನ್ ಮಾಡಿ 4 ಗಂಟೆ ಶಾರ್ಪ್ ಬಂದ್ಬಿಡಿ ಅಂದ. ನಾನು ಊಟ ಮಾಡಿದ್ರೆ ಹೊರಡು ಬಂದೆ. ಒಳ್ಳೇದಾಗಲಿ, ಪರವಾಗಿಲ್ಲ ಕಿಶೋರ್, ನಿನಗೂ ನಿಮ್ಮ ಟೀಮ್ಗೂ ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾ 100 ಆಗಲಿ, ಸ್ವಲ್ಪ ಪ್ಯಾನ್ ಇಂಡಿಯಾ ಈ ಥರ 100 ಸಿನಿಮಾ ಮಾಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಲ್ಲಿ ತಪ್ಪಾಗಿದೆ, ಕ್ಷಮೆ ಇಲ್ಲಿ. ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಸರ್. ಇಲ್ಲಿ ನೆರೆದಂಥ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಕಣ್ಣಾಗೆ ಆಗಿಂದನು ಜಾಸ್ತಿ ಮಾತಾಡಲ್ಲ ನಾಗೇಶಣ್ಣ. ಇಲ್ಲಿ ಒಂದು ಫಸ್ಟೇ ಮಾತು ಕಮ್ಮಿ, ಆದರೂ ಇವಾಗ ಮಾತಾಡಬೇಕಂದ್ರೆ ತುಂಬ ಖುಷಿ ಇದೆ. ನಮ್ಮ ಅಣ್ಣನ ಮಗ ಕಿಶೋರು, ನಾವೆಲ್ಲ ನಾವೆಲ್ಲ ಚಿಕ್ಕ ವಯಸ್ಸಿನ ತಾಳಿರ್ತಂಥ ಮಗು ಇವಾಗ ಡೈರೆಕ್ಟ್ ಆಗ್ತಿದ್ದಾರೆ. ಅವ್ರಿಗೆ ನಮ್ಮ ತುಂಬುದ್ರಿಂದ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಆ ದೇವರಲ್ಲಿ. ಹಾಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಪ್ರೊಡ್ಯೂಸರ್ಗೆ, ರವಿವರ್ಮ ಮಾಸ್ಟರ್ಗೆ, ಅವ್ರ ಜೊತೆ ಟೆಕ್ನಿಷಿಯನ್ ಎಲ್ಲರಿಗೂ ಈ ಸಿನಿಮಾದಿಂದ ಅದ್ಭುತ ಯಶಸ್ಸು ಮತ್ತು ಆರ್ಥಿಕವಾಗಿ ಅಷ್ಟೇ ಅವ್ರು ಸುಭದ್ರ ಆಗಲಿ ಅಂತ ಹಾರೈಸ್ತೀನಿ. ಆ ದೇವರಲ್ಲಿ ಬೇಡ್ಕೊತೀನಿ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ಮಾರ್ಗದರ್ಶನ ಅವ್ರ ಜೊತೆ ಇರಲಿ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಈ 2 ಮಾತು ಮುಗಿಸ್ತೀನಿ ಸರ್. ಕಿಶೋರ್ ಬರೀ ಮಾಸ್ಟರ್ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ. ಅವ್ನ ಬೆಳವಣಿಗೆ ನೋಡಿದ್ದೀನಿ. ಡ್ಯಾನ್ಸರಿಂದ ಒಬ್ಬ ಕೊರಿಯೋಗ್ರಾಫರ್ ಆಗಿ ಇವತ್ತು ಒಬ್ಬ ಡೈರೆಕ್ಟರ್ ಆಗಿ ಕೂತಿದ್ದಾನಂದರೆ ಅದು ತಮಾಷೆ ಅಲ್ಲ. ಯಾಕಂದರೆ ಇವತ್ತು ರವಿವರ್ಮ ಮಾಸ್ಟರ್ ಆಗಿರ್ಬೋದು, ಇಲ್ಲಿರೋ ಅಷ್ಟು ಗುರುಗಳು ಅವನಿಗೋಸ್ಕರ ಇಲ್ಲಿ ಬೆನ್ನಿಂದ ಬಂದು ನಿಂತಿದ್ದಾರೆ ಅಂದರೆ ಅದು ತಮಾಷೆ ಅಲ್ಲ. ಇಲ್ಲೇ ಅರ್ಧ ಸಕ್ಸಸ್ ಗೆದ್ದಿದ್ದಾರೆ. ಸೊ ನಮ್ಮ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಕಿಶೋರ್. ನೀನು ಏನು ಅಂದ್ಕೊಂಡಿದ್ಯೋ ಅದು ತೆರೆ ಮೇಲೆ ಬರಲಿ. ನಿನಗೆ ಎನಿ ಸಪೋರ್ಟ್ ಎನಿ ಟೈಮ್ ಕೇಳೋ, ನಾವು ಯಾವಾಗಲೂ ನೀನು ಹಿಂದೆ ಇರ್ತೀವಿ. ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್. ಪ್ಯಾರಡಾಕ್ಸ್ ಮೂವಿ ಟೀಮ್ ಕ್ಯಾಪ್ಟನ್ ಕಿಶೋರ್ ಕಾರ್ತಿಕ್ ರೆಡ್ಡಿ ಸರ್ಗೆ ವಿತ್ ಟೀಮ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಅವ್ರು ಹೇಳುವಾಗಲೇ ಅರ್ಥ ಆಗುತ್ತೆ, ತುಂಬ ಗುಡ್ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಸಾಯಿ ಸರ್ದು ವರ್ಕ್ ನೋಡಿದ್ದೀನಿ, ಇದು ವೆರಿ ಗುಡ್ ಸಪೋರ್ಟ್ ಹಿಮ್. ಕಾರ್ತಿಕ್ ಸರ್ ಆಲ್ಸೋ ವೆರಿ ಹಂಬಲ್. ನಮ್ಗೆ ಖುಷಿ ಆಯಿತು ನೋಡಿ. ಕಿಶೋರ್ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಆಮೇಲೆ ನಮ್ಮ ಯೂನಿಯನ್ನಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಪ್ರತಿಯೊಂದು ಮಾಧ್ಯಮ ಮಿತ್ರರು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ನೀವೇ ಮೇನ್ ಬೆನ್ನೆಲುಬು, ನೀವೇ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ. ಪ್ರತಿಯೊಂದು ಡೌಟ್ಸು ಎಲ್ಲ ನಾನು ಅವ್ರ ಹತ್ರನೇ ಕೇಳೋದು. ನನಗೆ ಬೆನ್ನೆಲುಬಾಗಿರ್ತಾರೆ, ನಮ್ಮ ಪಿಕ್ಚರಲ್ಲಿ ಕ್ರಿಯೇಟಿವಿಟಿ ಆಗಿರ್ತಾರೆ. ಪ್ರೀತಿಯಿಂದ ಅವರು ಒಂದೆರಡು ಮಾತಾಡಬೇಕು ಅಂತ ಅಂದ್ಬಿಟ್ಟು ಮಾಸ್ಟರ್ ಬಂದು ಫಸ್ಟ್ ಕತೆ ಹೇಳಿದಾಗ ನಾನು ಹೇಳಿದೆ, ಮಾಸ್ಟರ್ ಇದು ಶಟರ್ಸ್ ಐಲ್ಯಾಂಡು ಮಾರ್ಟಿನ್ ಸ್ಕೋರ್ಸೆಸಿ ಸಿನಿಮಾದು ಶಾಡೋಸ್ ಇದೆ, ಬಟ್ 100% ಲೂಸಿಯ ಸಿನಿಮಾ ಬೇರೆ ಭಾಷೆ ಬೇರೆ ದೇಶಗಳಲ್ಲಿ ಆ ಸಿನಿಮಾನ ನೋಡಿದ್ರು ಮತ್ತೆ ರಿಮೇಕ್ ಆಯಿತು. ಅದೇ ರೀತಿ ಕೆಪಾಸಿಟಿ ಇರೋಂಥ ಒಂದು ಸಿನಿಮಾ ಪ್ಯಾರಡಾಕ್ಸು. ಖಂಡಿತವಾಗಿ ಇದು ಬೇರೆ ಭಾಷೆನಲ್ಲೂ ರಿಮೇಕ್ ಆಗುತ್ತೆ ಖಂಡಿತ ಅಂತ ಹೇಳಿದೆ. ಯಾಕಂದರೆ ಆ ಕೆಪಾಸಿಟಿ ಈ ಸಿನಿಮಾಗಿದೆ. ಸೊ ಹಾಗಾಗಿ ಪ್ಯಾರಡಾಕ್ಸ್ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಚಿತ್ರಕಥೆ ಬಂದು ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಕಿರಣ್ ಸರ್ ಕಾರ್ತಿಕ್ ಸರ್ನ ಒಪ್ಸೋದು ತುಂಬ ಕಷ್ಟ ಅಂತ. ಅದು ನಿಜವಾಗ್ಲೂ ಕಷ್ಟ. ಇವತ್ತು ಯುಗ ಇದ್ರೂ ಎಲ್ಲಿ ನಾವೇನು ಕ್ರಿಯೇಟ್ ಮಾಡಿದ್ರು ಕೂಡ ಅಥವಾ ಏನು ಮಾಡಿದ್ರು ಕೂಡ ಅವ್ರು ಅದಕ್ಕೆಲ್ಲ ಮೀರಿದಂಥರಾಗಿದ್ದಾರೆ. ಅವ್ರು ಒಪ್ಪಿಸಿದ್ವಿ ಅಂದರೆ ಅದು ಸೀನ್ ಅದ್ಭುತ ಅಂತಲೇ ಅರ್ಥ. ಸೊ ಭಾಳ ಒಳ್ಳೇದಾಗಲಿ. ನಾನು ಕಿಶೋರ್ ಮಾಸ್ಟ್ರನ್ನ ನಂದು ಫಸ್ಟು ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ಪರಿಚಯ ಆಯಿತು. ಕಿಶೋರ್ ಮಾಸ್ಟ್ರು ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಿನಿಮಾದಲ್ಲೂ ಅವರು ಡ್ಯಾನ್ಸ್ ಮಾಸ್ಟ್ರಾಗಿ ವರ್ಕ್ ಮಾಡ್ಕೊಬಂದರು. ನಾಟ್ ಓನ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಲ್ಲ, ಆ ಸಿನಿಮಾಗೆ ಅವ್ರು ಬೆನ್ನೆಲುಬಾಗಿದ್ರು. ಈಗ ನಾನು ಅವ್ರ ಸಿನಿಮಾಗೆ ಬಂದು ನಿಂತಿದ್ದೀನಿ. ಒಳ್ಳೇದಾಗಲಿ ಮಾಸ್ಟರ್, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಾನು.